ನಮಸ್ಕಾರ ಸ್ನೇಹಿತರೆ. ರುದ್ರಾಕ್ಷಗಳ ಜೊತೆಗೆ ಸಾಕಷ್ಟು ಮೂಢನಂಬಿಕೆಗಳು ಅಂಡ್ಕೊಂಡಿದ್ದಾವೆ. ಬನ್ನಿ ಅವನು ತಿಳ್ಕೊಳ್ಳೋಣ ಯಾವ್ದು ಸರಿ ಇದೆ ಯಾವ್ದು ತಪ್ಪಾಗಿದೆ ಅಂತ. ರುದ್ರಾಕ್ಷಗಳನ್ನು ಧರಿಸಬೇಕಂತಂದ್ರೆ ಮಾಂಸಾಹಾರಿ ಆಹಾರವನ್ನು ತ್ಯಜಿಸಬೇಕಾಗುತ್ತದೆ ಅಂತ ಖಂಡಿತವಾಗಿಯೂ ಇಲ್ಲ. ರುದ್ರಾಕ್ಷಗಳನ್ನು ಧರಿಸಬೇಕು ಅಂತ ಯೋಚನೆ ಮಾಡಿದ್ರೆ ಮಾಂಸಾಹಾರಿ ಆಹಾರವನ್ನು ನೀವು ತ್ಯಜಿಸಬೇಕಾಗಿಲ್ಲ. ಮಾಂಸಾಹಾರಿ ಆಹಾರ ಸೇವನೆ ಮಾಡುವಾಗ ರುದ್ರಾಕ್ಷಗಳನ್ನು ನಾನು ತೆಗೆದಿಡಬೇಕು ಖಂಡಿತವಾಗಿಯೂ ಬೇಕಾಗಿಲ್ಲ. ಇದರ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಯಾವುದೇ ಆಹಾರ ನಾವೇನು ಸೇವನೆ ಮಾಡ್ತೀವಿ ಅದರ ಎನರ್ಜಿ ನಮ್ಮ ದೇಹದಲ್ಲಿ 21 ದಿನದವರೆಗೂ ಇರುತ್ತೆ. ಸೊ ಆಹಾರ ಸೇವನೆ ಮಾಡುವಾಗ ತೆಗೆದಿಟ್ಟು ನೆಕ್ಸ್ಟ್ ಡೇ ಮರುದಿನ ಹಾಕೊಂಡ್ರೆ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಚಾಯ್ಸ್ ನಿಮಗಿದೆ. ನೀವು ಬೇಕಾದ್ರೆ ಹಾಕೊಂಡು ಕೂಡ ಆಹಾರ ಸೇವನೆ ಮಾಡ್ಬೋದು, ತೆಗೆದಿಟ್ಬಿಟ್ಟು ಸೇವನೆ ಮಾಡ್ಬೋದು. ಮತ್ತೆ ಸೇವನೆ ಮಾಡುವಾಗ ರುದ್ರಾಕ್ಷಗಳನ್ನು ಹಾಕೋಬಾರ್ದು. ಹಾಕದೇ ಇದ್ರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ಈ ರುದ್ರಾಕ್ಷ ನೋಡಿ ಶಿವನ ಆಭರಣ, ಅದು ತುಂಬಾ ಪವಿತ್ರವಾಗಿರುತ್ತೆ. ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇಟ್ಸ್ ಬೆಟರ್ ರುದ್ರಾಕ್ಷಗಳನ್ನು ತೆಗೆದಿಟ್ಟು ನೀವು ಮತ್ತೆ ಸೇವನೆ ಮಾಡಬಹುದು. ಯಾಕಂತಂದ್ರೆ ಇದನ್ನ ಸೇವನೆ ಮಾಡುವಾಗ ನಮ್ಮ ದೇಹದಿಂದ ಬರುವ ಕಂಪನಗಳು ಬೇರೆ ಇರುತ್ತೆ, ವೈಬ್ಸ್ ಬೇರೆ ಇರುತ್ತೆ. ಅದಕ್ಕಾಗಿ ತೆಗೆದಿಟ್ಟು ಸೇವನೆ ಮಾಡಿದ್ರೆ ಒಳ್ಳೆಯದು. ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳು ರುದ್ರಾಕ್ಷ ಧರಿಸಬೇಕಾ ಅಥವಾ ಬೇಡವಾ? ನೋಡಿ, ಪೀರಿಯಡ್ಸ್ನಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ, ಹೀಗಾಗಿ ಸ್ವಲ್ಪ ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ರುದ್ರಾಕ್ಷಗಳು ತುಂಬ ಪವರ್ಫುಲ್ ಎನರ್ಜಿನ ಕೊಡ್ತಾ ಇರುತ್ತೆ. ಸೊ ಆವಾಗ ಸ್ವಲ್ಪ ಅಸಮತೋಲನ ಆಗಬಹುದು. ಕೆಲವು ಪದ್ಧತಿನಲ್ಲಿ ಸ್ನಾನ ಮಾಡದೇ ಇರೋದು, ಹಾಗೆ ಬೇರೆ ರೂಮ್ನಲ್ಲಿ ಇರೋದು, ಇದೆಲ್ಲ ಪದ್ಧತಿ ಇನ್ನೂ ಫಾಲೋ ಮಾಡ್ತಿರ್ತಾರೆ. ಸೊ ಚಾಯ್ಸ್ ನಿಮಗೆ ಅನುಕೂಲ ಅನಿಸಿದ್ರೆ, ಕರೆಕ್ಟಾಗಿ ಫೀಲ್ ಆಗ್ತಿತ್ತು ಅಂತಂದರೆ ರುದ್ರಾಕ್ಷಗಳನ್ನ ಇವನ್ ನಿಮ್ಮ ಪೀರಿಯಡ್ಸ್ ಟೈಮ್ನಲ್ಲೂ ಕೂಡ ಧರಿಸ್ಬೋದು. ಇಲ್ಲ ಅಂತಂದರೆ ಆ 4-5 ದಿನ ತೆಗೆದುಬಿಟ್ಟು ಆಮೇಲೆ ಧರಿಸಿದ್ರು ಕೂಡ ನಡೆಯುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಹೋಗಬೇಕಾದ್ರೆ ಅಥವಾ ಸ್ಮಶಾನ ರುದ್ರಭೂಮಿಗೆ ಹೋಗಬೇಕಾದ್ರೆ ರುದ್ರಾಕ್ಷಗಳನ್ನು ಧರಿಸಬಾರದು ಅಂತ ಇದೆ. ಖಂಡಿತ ಇಲ್ಲ. ನೋಡಿ, ಸ್ಮಶಾನ ಅಥವಾ ಯಾವುದೇ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಹೋದಾಗ ಅಲ್ಲಿರುವಂಥ ನಕಾರಾತ್ಮಕ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರಬಹುದು. ಅದಕ್ಕಾಗಿ ನಾನು ಹೇಳೋದೇನಂತಂದರೆ ಈ ಥರ ಸ್ಥಳಗಳಲ್ಲಿ ನೀವು ಖಂಡಿತವಾಗಿಯೂ ರುದ್ರಾಕ್ಷಗಳನ್ನ ಧರಿಸ್ಕೊಂಡು ಹೋಗಬಹುದು. ಯಾವುದೇ ಇದಕ್ಕೆ ನಿರ್ಬಂಧನೆಗಳಿಲ್ಲ. ಹೋಪ್ಫುಲಿ ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತು ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಷಯದೊಂದಿಗೆ. ನಮಸ್ಕಾರ.